ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. MNH ಅಂತೇಳಿ ಅವರು ಸ್ವಲ್ಪ ಡೇಟ್ ಚೇಂಜ್ ಆಗಿತ್ತು, ಹಾಗಾಗಿ ನಾನು ಇನ್ನೊಮ್ಮೆ ಅವ್ರ ಜಾತಕದ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಈ ಜಾತಕ. ನೋಡೋಣ, 15ನೇ ನವೆಂಬರ್ 1962 ಬೆಳಗ್ಗೆ 2:20 ಕೊಟ್ಟೂರಲ್ಲಿ ಜನನ, ಆರಿದ್ರಾ ನಕ್ಷತ್ರ, ಮಿಥುನ ರಾಶಿ, ಸಿಂಹ ಲಗ್ನ. ನೋಡು, ಇದು ಸಮಗ್ರ ಫಲ, ಇದು ಸಮಗ್ರ ಏನು ಜಾತಕ. ಎಲ್ಲ 16 ಕುಂಡ್ಲಿನೂ ನೋಡ್ಬೇಕಂತ ಹೇಳಿದ್ದಾರೆ. ದಯವಿಟ್ಟು ಹಾಗೆ ಮಾಡ್ತೀನಿ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತಮ್ಮ ಕ್ಷಮೆ ನಮ್ಮ ಮೇಲೆ ಇರಲಿ. ಇದು ನನ್ನ 2ನೇ ಪ್ರಯತ್ನ, ಸಮಗ್ರ ಜಾತಕದ ಫಲದ 2ನೇ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬನ್ನಿ. 1 ನೀವು, ನಿಮ್ಮ ವ್ಯಕ್ತಿತ್ವ. 2 ನಿಮ್ಮ ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟಗಳು. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಸಿಂಹ ಲಗ್ನದ ಯೋಗಕಾರಕ ಗ್ರಹ ಸೂರ್ಯ, ಕುಜ, ಗುರು, ಶುಕ್ರ, ಸಂಗ್ರಹ ಬುಧ, ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ ಆಗ್ತಾನೆ. ಅದು ಅಲ್ಲದೆ ಚಂದ್ರ ಅತಿ ದೊಡ್ಡ ವಿರೋಧಿ. ಯಾವುದೇ ಗ್ರಹ 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ರಿಂದ 24 ಬಹಳ ಒಳ್ಳೆಯ ಲಾಭ ಕೊಡುತ್ತೆ. 1, 5, 9 ತ್ರಿಕೋಣ ಆದರೆ 6, 8, 12 ನಿಮಗೆ ಏನು ಕೆಟ್ಟ ಸ್ಥಾನಗಳಾಗ್ತವೆ. ಹೌದಾ? 1, 4 ಮತ್ತು 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಬನ್ನಿ ಒಂದೊಂದೇ ನೋಡ್ಕೊಂಡು ತಗೋಣ. 1ನೇ ಭಾವದಲ್ಲಿ ಯಾರೂ ಇಲ್ಲ. 1ನೇ ಭಾವದಲ್ಲಿ ಯಾರೂ ಇಲ್ಲ. ಬಟ್ 2ನೇ ಭಾವದಲ್ಲಿ ಸೂರ್ಯ, ಬುಧ, ಶುಕ್ರ 3 ಜನ ಇದ್ದಾರೆ. ಇಲ್ಲಿ ಸೂರ್ಯ ನೀಚನಾದ. ಬಟ್ ಬುಧ, ಶುಕ್ರ ಇಲ್ಲಿ 3 ಜನ ಇರೋದ್ರಿಂದ ಇಲ್ಲಿ ವಸುಮತಿ ಯೋಗ ಬಂತು. ವಸುಮತಿ ಯೋಗ ಆಫ್ಟರ್ 45-50 ಏಜ್ ಆದಮೇಲೆ ನೀವು ಸಿಕ್ಕಾಪಟ್ಟಿ ದುಡ್ಡು ಮಾಡ್ತೀರಾ, ಹೆಸರು ಮಾಡ್ತೀರಾ, ಪ್ರಾಪರ್ಟಿ ಮಾಡ್ತೀರಾ ಅಂತ ಇದರದ್ದು ಸೂಚನೆ. ಬಟ್ ಇಲ್ಲಿ ಆಗಿಲ್ಲ, ಅದು ಉಲ್ಟಾ ಆಗಿದೆ. ಕಾರಣ ಏನಪ್ಪ ಅಂದರೆ ಶುಕ್ರ ವಕ್ರಿಯೇನಾದರೂ ಸಹ ಅಸ್ತ ಆಗಿದ್ದಾನೆ. ನೋಡಿ, ಇದು ಅಸ್ತಂಗತ. ನಾನು ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಅಸ್ತಂಗತದ ಮಾರ್ಕ್ ನೋಡ್ತಾ ಇದ್ದೀರಲ್ಲ, ನೋಡಿ ಅಸ್ತಂಗತದ ಮಾರ್ಕ್ ಇದು. ಹೌದಾ? ಇಲ್ಲಿ ನೋಡಿ, ವಕ್ರಿಯ ಮಾರ್ಕು, ಉಚ್ಚನ ಮಾರ್ಕು, ಉಚ್ಚ ಮಾರ್ಕ್ ನೋಡಿ, ಉಚ್ಚ ಸ್ಥಾನದಲ್ಲಿರುವಂಥ ಮಾರ್ಕು. ಅದ ನೀಚ ಗ್ರಹದ ಮಾರ್ಕು, ಅಸ್ತಂಗತದ ಮಾರ್ಕು, ವಕ್ರಿಯ ಮಾರ್ಕು ನೋಡಿದ್ರಿ. ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ನಿಮ್ಮ ಗ್ರಹದ ನೋಡಿ, ಇಲ್ಲಿ ನೀಚನಾಗಿದ್ದಂತಾನೆ, ವಕ್ರಿಯದಂತಾನೆ, ಶುಕ್ರ ವಕ್ರಿಯದಂತಾನೆ, ಅಸ್ತಾಗಿದ್ದಂತಾನೆ, ಇವನು ಅಸ್ತಾಗಿದ್ದಂತಾನೆ. ದಯವಿಟ್ಟು ತಾವು 7 ಕ್ಯಾರೆಟ್ಟು ಓಪೆಲ್, 7 ಕ್ಯಾರೆಟ್ಟು ಪುಷ್ಯರಾಗ, 7 ಕ್ಯಾರೆಟ್ ಪಚ್ಚೆ ಎರಡನ್ನೂ ಧರಿಸ್ಕೊಳ್ಳಿ. ಆದರೂ ನೀವು 7 ಕ್ಯಾರೆಟ್ ನೀಲಂ ಹಾಕಿದ್ದು ಮಾಣಿಕ್ಯ ಹಾಕ್ಕೊಂಡ್ರೂ ಒಳ್ಳೆಯದೇ. ಯಾಕಂದರೆ ಇಲ್ಲಿ ಸೂರ್ಯ ನೀಚಭಂಗನಾಗಿದ್ದಾನೆ, ನೀಚ ಭಂಗ ಆಗಿದೆ. ಹಾಗಾಗಿ ತಾವು ಪ್ರಬಲ ರಾಜಕಾರಣಿಯಾಗಿ ನೀವು ಹೊರಹೊಮ್ಮಿದ್ದೀರ. ಇನ್ನೂ ಎತ್ತರಕ್ಕೆ ಹೋಗಬೇಕು, ಇನ್ನೂ MLC ಆ ಲೆವೆಲ್ ನೀವು ಏನಾದರೂ ಹೋಗಬೇಕಂದ್ರೆ 1,000,000% ಹೇಳ್ತೀನಿ, ನೀವು ಮಾಣಿಕ್ಯ ಹಾಕ್ಕೊಳ್ಳೇಬೇಕು, ಶುಕ್ರನ ಧರಿಸ್ಕೊಳ್ಳೇಬೇಕು, ಪಚ್ಚೆ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡ್ರೆ ನಿಮ್ಗೆ ಎತ್ತರ ಮಟ್ಟಕ್ಕೆ ಬೆಳೆಯೋ ಸಾಧ್ಯ ಇದೆ. ಯಾವುದೇ ನೋಡಿ, ಸೂರ್ಯನಿಂದ ನೀಚ ಭಂಗನಾದ್ರೆ ಏನಾಗುತ್ತೆ ಅಂದರೆ ಯು ಆರ್ ಒನ್ ಆಫ್ ದ ಪಬ್ಲಿಕ್ ಐಕಾನ್. ಎಲ್ಲರಿಗೂ ಬೇಕಾಗುವ ವ್ಯಕ್ತಿತ್ವ ನೀವು ಹೊಂದ್ತೀರಾ. ಹೌದು, ಎಲ್ಲರೂ ನಿಮ್ಮನ್ನು ಬಯಸ್ತಾರೆ. ನೀವು ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋ ಶಕ್ತಿ ನಿಮ್ಮಲ್ಲಿರುತ್ತೆ. ಭಾಳ ರೇರು ಸರ್, ಭಾಳ ರೇರು ನೀಚಭಂಗ ಆಗೋದು. ಇದು ಸೂರ್ಯನಿಂದ ನೀಚಭಂಗ ಆದರೆ ಭಾಳ ಫಲವನ್ನು ಪಡೀತಾರೆ. ಸರ್ಕಾರದಲ್ಲಿ ಒಳ್ಳೆಯ ಹುದ್ದೆಯನ್ನು ಅನುಭವಿಸ್ತಾರೆ, ಒಳ್ಳೆಯ ಹುದ್ದೆ ಅನುಭವಿಸ್ತಾರೆ, ಎಲ್ಲವನ್ನೂ ಪಡ್ಕೋತಾರೆ. ನೀಚಭಂಗ ಭಾಳ ಒಳ್ಳೆಯ ಜಾತಕ. ಹೌದು. ಆದರೆ 3ನೇ ಭಾವ ಎಲ್ಲವನ್ನೂ ಕಷ್ಟಪಟ್ಟು ಪಡೆಯಬೇಕು.
ಅಷ್ಟೇ. ಎಲ್ಲವನ್ನೂ ಬಹಳ ಕಷ್ಟಪಟ್ಟು ಪಡಿಬೇಕು, ಸ್ವಲ್ಪ ಡಿಲೇ ಆಗುತ್ತೆ, ಇದು ಮಾತ್ರ ಸತ್ಯ. ಹೌದು. ಫಾರ್ ಎಕ್ಸಾಂಪಲ್, ಈಗಾಗಲೇ ನೀವು MLA ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಕಾರಣ ಈ 3ನೇ ಭಾವ. ನೀವು ಈಗಾಗಲೇ ಒಂದು MLC ಅಥವಾ ಯಾವುದಾದ್ರೂ ಒಂದು ಪರಿಷತ್ಗೆ ನೀವು ಇರಬೇಕಾಗಿತ್ತು, ಪರಿಷತ್ಗೆ ನೀವು ಅಧ್ಯಕ್ಷರಾಗಬೇಕಾಗಿತ್ತು, ಆಗಿಲ್ಲ. ಕಾರಣ 3ನೇ ಭಾವ. ಹಾಗಂತ ನೀವು ಸುಮ್ಮನೆ ಕೊಡುವುದಲ್ಲ, ನೀವು ಆದಷ್ಟು ಬೇಗ ಮಾಡ್ಕೊಳ್ಳೋಕ್ಕೆ ನಾನು ಹೇಳಿದ್ನಲ್ಲ, 7 ಕ್ಯಾರೆಟ್ ಮಾಣಿಕ್ಯ, 7 ಕ್ಯಾರೆಟ್ ಪಚ್ಚೆ, 7 ಕ್ಯಾರೆಟ್ ಓಪೆಲ್ ಹಾಕ್ಕೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಯಾರು ನೀಚಭಂಗ ರಾಜಯೋಗದಲ್ಲಿ ಇರ್ತಾರೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಕೀರ್ತಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಬರುತ್ತೆ. ಹೌದು, ನೀಚಭಂಗ ರಾಜಯೋಗ ಇದು. 3ನೇ ಭಾವದಲ್ಲಿ ಆಗುವುದಿಲ್ಲ, ಒಪ್ಕೋತೀನಿ. ಆದರೆ 100% ಫಲ ಕೊಡುತ್ತೆ, ಸ್ವಲ್ಪ ಲೇಟಾಗಿ ಫಲ ಕೊಡುತ್ತೆ. ಮೇ ಬಿ ಯು ಆರ್ ಇನ್ ದ 65 2021 ಮೈನಸ್ 1962. ಓಕೆ, 11ರಲ್ಲಿ ಹೋದ್ರೆ 9 ಕೆಲವು 1 5 59 ಏಜ್ ನಿಮಗೀಗ. ಹೌದಾ? 65 to 70 ಒಳಗೆ ಯು ವಿಲ್ ಬಿ ಬಿಕಮ್ MLCನೋ ಇಲ್ಲ ಅಂದರೆ MLAನೋ ಆಗೋ ಚಾನ್ಸಸ್ ಇದೆ. ಆಗ ನಾನು ಮುಂದೆ ಹೇಳ್ತೇನೆ ನಿಮಗೆ. D30 ನೋಡಿ ಹೇಳ್ತೀನಿ. D30ಯಲ್ಲಿ D30 ಚಾರ್ಟು ಇದ್ರ ಭಾಳ D30 ಚಾರ್ಟ್ನಲ್ಲಿ ಬರುವಂತಹ ಪ್ರಬಲ ಇದು ಇದೆ ಅಲ್ಲ, D30 ಚಾರ್ಟಲ್ಲಿ ಇದು ಬರುತ್ತಲ್ಲ, ಏನು ಹೇಳಿ, ಫಲಗಳು ಎಕ್ಸ್ಟ್ರಾರ್ಡಿನರಿ ಬರ್ತಾವೆ. ಹೌದು, ಅಲ್ಲಿ ಸರಿಯಾಗಿ ನಾವು ಹೇಳ್ಬೋದು, ನಿಮ್ಮ ಪ್ರಾಬ್ಲಮ್ ಇದೆ. ಬನ್ನಿ ನೋಡೋಣ ಏನೇನಿದೆ ನೆಕ್ಸ್ಟ್. ಸೊ ಈ ನೀಚಭಂಗ ರಾಜಯೋಗ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ನೆಕ್ಸ್ಟ್ ನೋಡಿ, ಶನಿ ವಿರೋಧಿ ಇವನು. ಆ್ಯಕ್ಚುಲಿ ಶನಿ ವಿರೋಧಿ. ಅಪ್ಪಿತಪ್ಪಿ ಸೂರ್ಯ ನೀಚಭಂಗ ಆಗಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಇವನಷ್ಟು ಕೆಟ್ಟವನೇ ಯಾರಾಗ್ತಿದ್ದಿಲ್ಲ. ಹೌದು, ಇವನು ಇಷ್ಟು ಕಾಡ್ತಿದ್ದ ಅಂದ್ರೆ ನಮ್ಮ ಜೀವನದಲ್ಲಿ ವಿಪರೀತ ಕಾಡ್ತಿದ್ದ. ಆದರೆ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ. ವಿಪರೀತ ರಾಜಯೋಗ ಅಂದ್ರೆ ಏನು ಮೊದಲು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಶನಿದು 15 ವರ್ಷ ದಶೆ ಇರುತ್ತಂತ ಅನ್ಕೊಳ್ಳೋಣ. ಡಿವೈಡೆಡ್ ಬೈ 3 ಮಾಡ್ತೀನಿ ಇದನ್ನು ನಾನು. 3 1 3 5 ಕರೆಕ್ಟಾ? 5 ವರ್ಷ ವಿಪರೀತ ಕಷ್ಟ ಇರುತ್ತೆ, ಫೇಲ್ಯೂರ್ಸು. 5 ವರ್ಷ ಸ್ವಲ್ಪ ಸಮಾಧಾನ ಇರುತ್ತೆ. ಇನ್ನು 5 ವರ್ಷ ರಾಜಯೋಗ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ? ವಿಪರೀತ ರಾಜಯೋಗ ಅಂತ ಕರಿತೀವಿ. ಬೇರೆಯವ್ರ ಎಕ್ಸಾಂಪಲ್ ಬೇಡ ಸರ್, ನಂದೇ ತಗೊಳ್ಳಿ. ನಾನು ಗುರು ಈಗ ವಿಪರೀತ ರಾಜಯೋಗದಲ್ಲಿದ್ದೀನಿ. ಭಾಳ ಕಷ್ಟಪಟ್ಟೆ ಗುರುದಶೆ ಶುರುವಾದ ಕೂಡಲೇ. ಆಮೇಲೆ ಒಂದು ಲೆವೆಲ್ ಸಮಾಧಾನ ಆಯಿತು. ಈಗ ವಿಪರೀತ ರಾಜಯೋಗದಲ್ಲಿದ್ದೀನಿ ನಾನು. ನನಗೆ ಏನೇನು ಬೇಕು, ನಾನು 3 ಸ್ಕೂಲ್ ಮಾಡಿಕೊಂಡೆ ವಿಪರೀತ ರಾಜಯೋಗದಲ್ಲಿ, 1 ಮನೆ ತೊಗೊಂಡೆ, 2 ಕಾರ್ ತೊಗೊಂಡೆ. ಹೌದು, ಹಾಗೆ ಸರ್ ಶನಿಯ ವಿಪರೀತ ರಾಜಯೋಗದಲ್ಲಿ ವಿಪರೀತ ರಾಜಯೋಗ ಕೊಡ್ತಾನೆ. ಬನ್ನಿ ನೋಡೋಣ ನೆಕ್ಸ್ಟ್. ಗುರು 7ನೇ ಮನೆಯಲ್ಲಿದ್ದಾನೆ. ಎಕ್ಸ್ಟ್ರಾರ್ಡಿನರಿ ಸರ್ ಇದು. ಸೀದಾ ಲಗ್ನ ನೋಡ್ತಾನೆ. ಸರ್ ನಿಮ್ಮ ಮನಸ್ಸು ಹೆಂಗಂದ್ರೆ ಭಾರಿ ಧರ್ಮ, ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಜೀವನ ನಿಮ್ಮದು. ಹೌದು, ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಜೀವನ. ಹೌದು, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಜೀವ. ಹೌದು, ದಾನ ಧರ್ಮದಲ್ಲಿ ಎತ್ತಿದ ಕೈ. ಹೌದು, ಆದರೆ ಇದಕ್ಕೆಲ್ಲ ನೀವು ಏನೋ ಬೆಳೆದ್ರು ನಿಮ್ಮ ಶ್ರೀಮತಿಯವರ ಇದರಲ್ಲಿ ಪಾಲಿದೆ. ಅವ್ರದ್ದು ಅವ್ರದ್ದು ಸ್ಯಾಕ್ರಿಫೈಸೇಷನು ಇರುತ್ತೆ. ಹೌದು, ಎಕ್ಸ್ಟ್ರಾರ್ಡಿನರಿ ದಾಂಪತ್ಯ ಇರುತ್ತೆ ನಿಮ್ದು. ಅದ್ರ ಬಗ್ಗೆ ಚಿಂತೆನೇ ಬೇಡ. ಎಕ್ಸ್ಟ್ರಾರ್ಡಿನರಿ ದಾಂಪತ್ಯ. ಸರ್ 12ನೇ ಮನೆ ನೋಡಿ, ಇವನು 4 ಮತ್ತು 9ನೇ ಮನೆ ಸ್ವಾಮಿ. ಹೌದಾ? 4 ಮತ್ತು 9ನೇ ಮನೆ ಸ್ವಾಮಿ ವಿಪರೀತ ರಾಜಯೋಗದಲ್ಲಿ ಬಂದಿದ್ದಾನೆ.
ಯಾಕೆ ವಿಪರೀತ ರಾಜಯೋಗ ಅದ ಗೊತ್ತಾ ನಿಮಗೆ? ಇವನು ನೀಚ. ಇಲ್ಲಿ ಯೋಗಕಾರಕ ಗ್ರಹಗಳೇನಾದರೂ ನೀಚರಾಗಿ 6, 8, 12 ಮನೆಯಲ್ಲಿ ಬಂದರೆ ವಿಪರೀತ ರಾಜಯೋಗ ಬರುತ್ತೆ. ಹೌದು, ಯೋಗಕಾರಕ ಗ್ರಹಗಳೇನಾದರೂ ವಿಪರೀತ 6, 8, 12 ಬಂದರೆ ವಿಪರೀತ ರಾಜಯೋಗ ಬರುತ್ತೆ. ಬನ್ನಿ, ವಿಪರೀತ ರಾಜಯೋಗದ ಗ್ರಹಗಳಾದಂಥ ಶನಿಯ ದೃಷ್ಟಿಯನ್ನು ನೋಡೋಣ. ನೋಡಿ, ನಿಮ್ಮನ್ನು ನೋಡೋದೇ 9ನೇ ಮನೆ ಅವನು, ನಿಮ್ಮ 9 8ನೇ ಮನೆ. ಅದಾದಮೇಲೆ ಅವನು ನೋಡುವುದೇ ನಿಮ್ಮದು ಲಗ್ನನ. ಅದಾದಮೇಲೆ ನಿಮ್ದು ನೋಡೋದವ ಸೀದಾ 1, 2, 3, 4, 5, 6, 7 ಕ್ಷಮಿಸಿ ಅಂದ್ಕೊಂಡೆ ನಾನು. ಸಾರಿ, ನಿಮ್ಮ 12ನೇ ಭಾವ ನೋಡ್ತಾನೆ. 12ನೇ ಭಾವ ನೋಡಿ ಸೀದಾ ನಿಮ್ಮ 3ನೇ ಮನೆ ನೋಡ್ತಾನೆ. ನೋಡಿ, ಇವನು ವಿಪರೀತ ರಾಜಯೋಗದಲ್ಲಿ ನೀವು ಏನು ಮಾಡಿದಿರಿ? ಶನಿಯ ಕಾಲದಲ್ಲಿ ನೀವು ಅಧಿಕಾರವನ್ನು ಅನುಭವಿಸಿದ್ದೀರಾ. ವಿದೇಶಕ್ಕೂ ಹೋಗಿರ್ಬೋದು, ನಂಗೆ ಗೊತ್ತಿಲ್ಲ. ಅದ ನೋಡಿ, ಕುಜನ ದೃಷ್ಟಿ ನೋಡೋಣ. ಸೀದಾ 4ನೇ ಮನೆಯೇ ನೋಡ್ತಾನೆ ವಿಪರೀತ ರಾಜಯೋಗದಿಂದ. ಆಮೇಲೆ ಶನಿ ನೋಡ್ತಾನೆ, ಆಮೇಲೆ ಗುರು ನೋಡ್ತಾನೆ. ಸೊ 7ನೇ ಮನೆಯೂ ಒಳ್ಳೆಯದಲ್ಲಿ ಫಲ ಕೊಡ್ತಾನೆ, 12ನೇ ಮನೆಯಲ್ಲೂ ಒಳ್ಳೆಯ ಫಲ ಕೊಡ್ತಾನೆ. ಅಂದರೆ ವಿದೇಶ ಆವು ಇವು ಅಂತ. ಆಮೇಲೆ 3ನೇ ಮನೆಯಲ್ಲೂ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ, 6ನೇ ಮನೆ ಶತ್ರುಗಳನ್ನು ನಿವಾರಣೆ ಮಾಡ್ತಾನೆ. ಗುರು ಸೀದಾ ನಿಮ್ಮ 5ನೇ ಮನೆಯೇ ನೋಡ್ತಾನೆ, ಚಂದ್ರನ. ಅದಾದಮೇಲೆ ಲಗ್ನ ನೋಡ್ತಾನೆ. ಅದಾದಮೇಲೆ 1, 2, 3, 4, 5, 6, 7, 8, 9 ನೋಡಿ, ಈ 3ನೇ ಭಾವಕ್ಕೆ ಶನಿಯ ದೃಷ್ಟಿನೂ ಇದೆ, ಗುರುನ ದೃಷ್ಟಿ ಇದೆ, ಕುಜನ ದೃಷ್ಟಿ ಇದೆ. ಹಾಗಾಗಿ ಬಟ್ ಇಲ್ಲಿ ನೋಡಿ, ಇವರು 12ನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿ ಬಂದರೆ ಯಾವುದಾದ್ರೂ ಒಂದು ವೈಫಲ್ಯತೆ ಇದ್ದೇ ಇರುತ್ತೆ ನಿಮಗೆ. ಹೌದು, ಡಿಸೀಸ್. ಹೌದು, ಕುಜ ನೀಚಾಗಿದ್ದಾನೆ, 6ನೇ ಮನೆ ಶನಿ ಇದ್ದಾನೆ, ಚಂದ್ರನ ಇದ್ದಾನೆ. ಯಾರಾದರೂ ಒಂದು ಸಣ್ಣದೊಂದು ಏನಾದರೂ ಪ್ರಾಬ್ಲಮೆಟಿಕ್ ಇದ್ದೇ ಇರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದು ಫ್ರಾಮ್ ಚೈಲ್ಡ್ಹುಡ್ಡಿಂದ ಹಿಡ್ಕೊಂಡು ಲಾಂಗ್ ಲೈಫ್ ಇರುತ್ತೆ. ಇದು ಏನಾದರೂ ಸಮಥಿಂಗ್ ಎ ಪ್ರಾಬ್ಲಮ್ ಇನ್ ಎ ಬಾಡಿ. ಹೌದು. ಸೊ ಇಲ್ಲಿ ಯಾರ್ಯಾರನ್ನ ಶಾಂತಿ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಫಸ್ಟ್ ನಾವು ಶಾಂತಿ ಮಾಡಬೇಕಾಗಿದ್ದಿಲ್ಲ, ಚಂದ್ರನ ಶಾಂತಿ ಮಾಡಬೇಕು, ಹಾಗೂ ರಾಹು ಶಾಂತಿ ಮಾಡಬೇಕು. ಇಲ್ಲಿ ಈಗ ನಂಗೆ ಎಲ್ಲೇ ನಾನು D1ನಲ್ಲಿ ಹೇಳಿದೆ. ಮುಂದೆ ನಾವು ಒಂದೊಂದೇ ಜಾತಕವನ್ನು ನೋಡ್ಕೊತಾ ಹೋಗ್ತೀನಿ. ಅದರಲ್ಲಿ ಯಾವ್ಯಾವ ಫಾಲ್ಟ್ ಇದೆ ಅನ್ನೋದನ್ನು ನೋಡಿದ್ರೆ ಆವಾಗ ಒಂದು ಸಾರಿ ಅವನಷ್ಟು ಶಾಂತಿ ಮಾಡ್ಕೊಳ್ಳೋಣ. ಹೌದು, ನೋಡಿ, ನವಮಾಸಕ್ಕೆ ಹೋಗೋಣ. ನವಮಾಸ ಅಲ್ಲ, ಇದು D1 ಹೋಗೋಣ, D2 ಹೋಗೋಣ. ಬನ್ನಿ. ಈಗ ನಾನು ಇದನ್ನು ವಿಶ್ಲೇಷಣೆ ಮಾಡಿಬಿಟ್ಟೆ ನಿಮಗೆ. ಇದನ್ನು ಕರೆಕ್ಟಾ? ಇದು ವಿಶ್ಲೇಷಣೆ ಆಯ್ತು. ಈಗ ನಾವು ಮಾಡಬೇಕಾಗಿದ್ದು ಇದು. ಬನ್ನಿ, ಹೋರ. D2ನ ನಾವು ಹೋರ ಅಂತ ಕರಿತೀವಿ. ಏನು? ಹೋರ ಅಂತ ಕರಿತೀವಿ. ಇದು ಹೋರ, ಇದು D2. ಇಲ್ಲೇ ಬೇರೆ ಯಾವುದರಲ್ಲೂ ಇರಲ್ಲ. ಇಲ್ಲಿ ಚಂದ್ರ ಮತ್ತು ಸೂರ್ಯ ಇವರಿಬ್ಬರ ಅಂದರೆ ಕರ್ಕ ಲಗ್ನ, ಸಿಂಹ ಲಗ್ನದಲ್ಲಿ ಮಾತ್ರ ಗ್ರಹಗಳಿರ್ತವೆ. ಇದರಿಂದ ಏನು ಮಾಡ್ತೀವಿ? ಇದರಿಂದ ಏನು ತಿಳಿಯುತ್ತೆ ಅಂದರೆ, ಒಂದನೇದು, ನಾವು ಪ್ರಾಪರ್ಟಿ ಮಾಡ್ತೇವಾ ಇಲ್ಲ ಮಾರ್ತೀವ, ಇಲ್ಲ ಪ್ರಾಪರ್ಟಿ ಕಳ್ಕೊತೇವಾ ಇಲ್ಲ ಹೆಚ್ಚಿಗೆ ಮಾಡ್ಕೋತೇವೆ, ದುಡ್ಡು ಬರೋ ದಾರಿ ಹೇಗೆ, ಕಷ್ಟಪಡಬೇಕಾ ಇಲ್ಲ ಈಸಿಯಾಗಿ ದುಡ್ಡು ಬರುತ್ತಾ, ಇದನ್ನು ತಿಳ್ಕೊಳ್ಳೋಕೆ ಇದನ್ನು ನೋಡಬೇಕು. D2 ಅಲ್ವಾ? ಬನ್ನಿ, ಇಲ್ಲೇ ನೋಡಿ, ಇದು 1ನೇ ಮನೆ D1 ಇದು. ಇಲ್ಲಿ ಸಿಂಹ ಲಗ್ನ ಇದೆ. ಆದರೆ ಇಲ್ಲಿ ಏನಾಗಿದೆ? ಚಂದ್ರನ ಮನೆ ಅಂದರೆ 12ನೇ ಮನೆಯಲ್ಲಿ ಲಗ್ನ ಇದೆ. ಇದು ಲಗ್ನ ಇದೆ ನೋಡಿ, ಲಗ್ನದಲ್ಲಿ 1, 2, 3, 4, 5, 6 ಗ್ರಹಗಳಿವೆ. 1, 2, 3 ಗ್ರಹ ಎಲ್ಲಿದ್ದಾವೆ? ಸಿಂಹ ಲಗ್ನದಲ್ಲಿದೆ. ಕರೆಕ್ಟಾ? ಬನ್ನಿ ವಿಶ್ಲೇಷಣೆ ಮಾಡೋಣ. ನೋಡಿ, ಚಂದ್ರ ಲಗ್ನದ ಯೋಗಕಾರಕ ಗ್ರಹ ಯಾವುವು ನೋಡಿ ಹೇಳ್ತೀನಿ ನಾನು. ಒಂದು ಚಂದ್ರ,
ಕರ್ಕ ಲಗ್ನದ ಚಂದ್ರ, ಕರೆಕ್ಟಾ? ಆಮೇಲೆ ಗುರು, ಆಮೇಲೆ ಕುಜ, ಆಮೇಲೆ ಶುಕ್ರ. ಅತಿ ದೊಡ್ಡ ವಿರೋಧಿ ಶನಿ, ಕರೆಕ್ಟಾ? ರಾಹು, ಕೇತು, ಸೂರ್ಯ ಸಂಗ್ರಹ, ಕರೆಕ್ಟಾ? 1 2 3 4 5 6 7 5 6 7 8. ಅತಿ ದೊಡ್ಡ ವಿರೋಧಿ ಇನ್ನೊಬ್ಬನು ಬುಧ ನೋಡಿ, ಕರೆಕ್ಟಾ? ಬುಧ, ಶನಿ, ರಾಹು, ಕೇತು ಇವು ಅಷ್ಟರ ವಿರೋಧಿಗಳಾದ ನೋಡಿ. ಚಂದ್ರ ಲಗ್ನದಲ್ಲಿ ಬುಧ ವಿರೋಧಿ, ಶನಿ ವಿರೋಧಿ, ರಾಹು ವಿರೋಧಿ, ಕೇತು ವಿರೋಧಿ. ಹಾಗಾಗಿ ನೀವು ಪ್ರಾಪರ್ಟಿ ಕಳ್ಕೋತೀರಾ ಹೊರತು ಗಳಿಸಲ್ಲ. ಪ್ರಾಪರ್ಟಿ ಕಳ್ಕೋತೀರಾ ಹೊರತು ಗಳಿಸಲ್ಲ. ವಿರೋಧಿ ನೋಡಿ 12ನಿಂದ 3 ಭಾವದಲ್ಲಿದ್ದಾವೆ ನೋಡಿ. ದಯವಿಟ್ಟು ನಾನು ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ್ರಿ ಗೌಡ್ರೆ. ದಯವಿಟ್ಟು ನಿಮ್ಮ ಹೆಸರಲ್ಲೇ ಇರುವಂಥ ಪ್ರಾಪರ್ಟಿನ ನಿಮ್ಮ ಮನೆಯಲ್ಲಿ ಯಾರಿಗೆ ಒಳ್ಳೆ ಜಾತಕ ಇದೆಯೋ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲವೂ ಬಚಾವ್ ಮಾಡ್ಕೊಳ್ಳಿ. ಸರ್, ನನಗೆ 3 ಸ್ಕೂಲ್ ಇದೆ, ನಾನು ಅದಕ್ಕೆ ಟ್ರಸ್ಟಿ ಅಲ್ಲ, ನನ್ನ ಹೆಂಡತಿ ಟ್ರಸ್ಟಿ. ನಾನು 3 ಕಾರ್ ಇದೆ ಸರ್, 3 ಕಾರು ನನ್ನ ಹೆಂಡತಿ ಹೆಸರಲ್ಲೇ ಇದೆ. 2 ಮನೆ ಇದೆ ತೊಗೊಂಡಿರೋದು ಮೊನ್ನೆ, ಅವು ನನ್ನ ಹೆಂಡತಿ ಹೆಸರಲ್ಲೇ ಇದೆ. ನೀವು ಕೇಳ್ಬೋದು ಯಾಕಂತ. ಯಾಕಂದ್ರೆ ನನ್ನ ಜಾತಕ ನಾನು ನೋಡ್ಕೊಂಡಿದ್ದೀನಿ, ಉಳಿಯಲ್ಲ, ಹಾಳು ಮಾಡ್ತೀನಿ. 7ನೇ ಮನೆಯಲ್ಲಿ ರಾಹು ನೀಚ ಇದ್ದಾನೆ. ನಿಮ್ಗೆ 12ನೇ ಮನೆಯಲ್ಲಿ ರಾಹು ನೀಚ ಇರೋದಕ್ಕೆ ಈ ಪ್ರಾಬ್ಲಮ್ ಆಗಿದೆ. ಗ್ರಹಣ ದೋಷ ಜನ್ರೇಟ್ ಆಗಿದೆ, ಅಂಗಾರಿಕ ದೋಷ ಜನ್ರೇಟ್ ಆಗಿದೆ. ಅಲ್ಲಿ ರಾಹು ಭಾಳ ಶಾಂತ ಆಗಲೇಬೇಕು ಅಲ್ಲಿ. ದಯವಿಟ್ಟು ಸರ್, ಬಿಟ್ಟು ನಿಮ್ಮ ಹೆಸರಲ್ಲಿರುವಂಥ ಪ್ರಾಪರ್ಟಿನ ನಿಮ್ಮ ಮನೆಯಲ್ಲಿ ಯಾರು ವಿಶ್ವಾಸಿಕರಿರ್ತಾರೋ ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿ. ಇವನ್ ಒಂದು ಅಕೌಂಟ್ ಇಲ್ಲ ಸರ್, ನೀವು ನನಗೆ ದುಡ್ಡು ಹಾಕಿದ್ದು ನನ್ನ ಹೆಂಡತಿ ಹೆಸರಲ್ಲಿರೋ ಅಕೌಂಟಿಗೆ. ನಾನು ಎಲ್ಲ ತೆಗೆದುಬಿಟ್ಟೆ, ಬೇಡ ನನಗೆ ಅಂತ. ಅನುಭವಿಸ್ಬೋದು ನೀವು, ಹೌದು, ಭೌತಿಕ ಸುಖಗಳನ್ನ ಸಿಕ್ಕಾಪಟ್ಟೆ ಅನುಭವಿಸ್ಬೋದು. ಆದರೆ ಅದರ ಓನರ್ ಅಂತ ಏನಾದರೂ ನೀವು ಆದರೆ ಅವು ಹಾಳಾಗ್ತವೆ. ದಯವಿಟ್ಟು ಅದರಿಂದ ನೀವು ಬಚಾವಾಗಿ. ಹೌದು, ನಿಮ್ಮ ಮಗನ ಹೆಸರಲ್ಲೋ ಅಥವಾ ನಿಮ್ಮ ಹೆಂಡತಿ ಹೆಸರಲ್ಲೋ ಅಥವಾ ನಿಮ್ಮ ಮಗಳ ಹೆಸರಲ್ಲೋ ಅಥವಾ ನಿಮ್ಮ ವಿಶ್ವಾಸಿಕರು ಯಾರು ಇರ್ತಾರೋ ಅವ್ರ ಹೆಸರಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಬಚಾವಾಗ್ತವೆ, ಇಲ್ಲ ಹಾಳಾಗ್ತವೆ ಸರ್. ದಯವಿಟ್ಟು ಈ ನನ್ನ ಸಲಹೆಯನ್ನು ದಯವಿಟ್ಟು ನೀವು ದೃಢೀಕರಿಸಬೇಕು ಅಂತ ನನ್ನ ಕೋರಿಕೆ. ಬನ್ನಿ D3 ಹೋಗೋಣ ಈಗ. ಬಾ D3 ಏನಪ್ಪ ಇದು? ನೀವು ಎಷ್ಟು ಕಷ್ಟಪಡ್ತೀರಾ, ಒಂದನೇದು ಎಷ್ಟು ಕಷ್ಟಕರವಾಗಿ ಕೆಲಸ ಮಾಡ್ತೀರಾ, ಹಾರ್ಡ್ ವರ್ಕಿಂಗ್. ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ ಇವ್ರ ಜೊತೆಗೆ ನಿಮ್ಮ ಸಂಬಂಧಗಳು ಹೆಂಗಿರ್ತಾವೆ, ಪಬ್ಲಿಕ್ ಲೈಫ್ ಸಂಬಂಧ ಹೆಂಗಿರುತ್ತೆ, ಇದನ್ನು ನಾನು ನೋಡಬೇಕಿಲ್ಲ. D3ಯಲ್ಲಿ ನಾವು ನೋಡೋದೇ 3ನೇ ಮನೆ. ನಾವು D3ಯಲ್ಲಿ ನೋಡೋದೇ 3ನೇ ಮನೆ, ಹೌದಾ? ಬೇರೆ ಏನೂ ನೋಡಲ್ಲ ನಾವು. ನೋಡಿ, ನಾನೇನು ಹೇಳಿದೆ ನಿಮಗೆ, ಒಂದೊಂದೇ ಗೊತ್ತಾಗುತ್ತೆ ಅಂತ ಹೇಳಿಲ್ಲ ನಿಮಗೆ. ನೋಡಿ, ಕುಜ ನೋಡಿ ಕುಜ ಎಲ್ಲೋ ಕೂತಿದ್ದಾನೆ, 12ನೇ ಭಾಗದಲ್ಲಿ ಕೂತಿದ್ದಾನೆ. ಕುಜಂದು ಒಂದು ಸಲ ಶಾಂತಿ ಆಗ್ಬೇಕನ್ನೋ ಅರ್ಥ. ಹೌದು ನೋಡಿ, ಚಂದ್ರ, ಸೂರ್ಯ, ಬುಧ, ಶುಕ್ರ. ಚಂದ್ರ, ಸೂರ್ಯ, ಬುಧ ಇವರೆಲ್ಲ ಸಾತ್ವಿಕರು, ದೇವಗಣರು. ಇವನು ರಾಕ್ಷಸ, ಒಬ್ಬನು. ನೋಡಿ, 9ನೇ ಮನೆ ಸ್ವಾಮಿ ಲಾಭದಲ್ಲಿ, ಹೌದಾ? 10ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿ. ನಾನು ನಿಮ್ಮ ಪಬ್ಲಿಕ್ ಲೈಫು, ನಿಮ್ಮ ರಿಲೇಷನ್ಗೆ ಹೇಳ್ತಾ ಇದ್ದೇನೆ ಈಗ. ಹಾಗಾಗಿ ನಿಮ್ಮ ಪಬ್ಲಿಕ್ಕಲ್ಲಿ ನೀವು ಒಳ್ಳೆ ಜನರನ್ನು ಗಳಿಸ್ಕೊಂಡಿದ್ದೀರಾ, ಹೌದಾ? ಅಣ್ಣ, ಅಕ್ಕ, ತಂಗಿ, ತಮ್ಮಂದ್ರ ಜೊತೆಗೆ ಒಳ್ಳೆ ಸಂಬಂಧವಿದೆ, ಹೌದಾ? ಆದರೆ ಚಂದ್ರ 3ನೇ ಮನೆಯಲ್ಲಿ ಬಂದಿದ್ದಕ್ಕೆ ಯು ಆರ್ ನಾಟ್ ಎ ಹಾರ್ಡ್ ವರ್ಕರ್, ಯು ಆರ್ ಎ ಮೈಂಡ್ ವರ್ಕರ್. ನನಗೆ ಹಾರ್ಡ್ ವರ್ಕರ್ ಅನ್ನಲ್ಲ ಸರ್, ನಾನು ಕುತ್ಕೊಂಡು ರೂಮಲ್ಲಿ ಫ್ಯಾನ್ ಹಚ್ಕೊಂಡು ನಾನು ವಿಡಿಯೋ ಮಾಡ್ತೀನಿ, ಹೌದಾ? ಐ ಆಮ್ ನಾಟ್ ಎ ಹಾರ್ಡ್ ವರ್ಕರ್, ಲೈಕ್ ಯು ಆಲ್ಸೋ ನಾಟ್ ಎ ಹಾರ್ಡ್ ವರ್ಕರ್. ಹೌದು, ಯು ಆರ್ ನಾಟ್ ಎ ಹಾರ್ಡ್ ವರ್ಕರ್. ನಾನು ಹೇಳ್ತೀನಿ ಸರ್, ನಿಮಗೆ ಭಾಳ ಪ್ರಯತ್ನ ಪಟ್ಟರೆ MLA ಆಗೋದು ಗ್ಯಾರಂಟಿ. ಯಾಕಂದರೆ ಇಲ್ಲಿನೂ ಎಲ್ಲೇ ಇದ್ದಾನೆ, 3ನೇ ಮನೆಯಲ್ಲಿ ಬಂದಿದ್ದಾನೆ. ನೋಡಿ, ಪ್ರಾಪರ್ಟಿ ಕಳ್ಕೊತೀರ ಅನ್ನೋಕ್ಕೆ ರಾಹುನೇ ಕಾರಣ. ನೋಡಿ, ದಯವಿಟ್ಟು ಅವು ಉಳಿಬೇಕು ಅಂದರೆ ಹೋಗ್ಬೇಕು, ಅವು ಟ್ರಾನ್ಸ್ಫರ್ ಆಗಬೇಕು. ದಯವಿಟ್ಟು ನೋಡಿ, ನಾನು ಎಲ್ಲದರಲ್ಲೂ ತೋರಿಸ್ತೀನಿ ನಿಮಗೆ.
ರಾಹು ಎಲ್ಲಿ ಹೆಂಗೆ ಕೆಟ್ಟಿದ್ದಾನಂತ ಎಲ್ಲದರಲ್ಲೂ ಹೇಳ್ತೀನಿ. ಬನ್ನಿ D4 ನೋಡೋಣ. ಒಂದನೇ ಮನೆ ಸ್ವಾಮಿ ಶುಕ್ರ 3ರಲ್ಲಿದ್ದಾನೆ. ನೀವು ಪ್ರಾಪರ್ಟೀಸ್ ಹೇಳತ್ತೀನಿ. ನಮ್ಮ D4 ಅನ್ನಂದ್ರೇನು, ಚಿರಾಸ್ತಿ ಅಂತ, ಅದು ಪರ್ಮನೆಂಟ್ ಪ್ರಾಬ್ಲಮ್, ಪರ್ಮನೆಂಟ್ ಪ್ರಾಪರ್ಟಿ. ಇಲ್ಲಿ ನಾವು ನೋಡಬೇಕಾಗಿದ್ದು ಒಂದನೇ ಮನೆ ಸ್ವಾಮಿ ಶುಕ್ರ 3ನೇ ಭಾವದಲ್ಲಿದ್ದಾನೆ, ಕರೆಕ್ಟಾ? 4ನೇ ಮನೆ ಸ್ವಾಮಿ ಸೂರ್ಯ 3ರಲ್ಲಿದ್ದಾನೆ, ಹೌದಾ? 5ನೇ ಮನೆ ಸ್ವಾಮಿ ಹಾಗೂ 2ನೇ ಮನೆ ಸ್ವಾಮಿ ಗಣೇಶ 3ರಲ್ಲಿದ್ದಾನೆ. 8ನೇ ಮನೆ ಸ್ವಾಮಿ ನೋಡಿ ಲಗ್ನದಿಲ್ಲ. ನೀವು ಯಾವುದೇ ಹೊಸ ಪ್ರಾಪರ್ಟಿ ನೀವು ಗಳಿಸೋಕ್ಕಾಗಲ್ಲ. ಯಾವುದೇ ಪ್ರಾಪರ್ಟಿ ನೀವು ಗಳಿಸೋಕ್ಕಾಗಲ್ಲ. ಹೌದು, ಇನ್ನೂ ಮನೆಯಿಂದ ದುಡ್ಡು ತೊಗೊಂಡು ಖರ್ಚು ಮಾಡೋ ಅಂದರೆ ಮಾಡ್ತೀರ. ದಯವಿಟ್ಟು ಗೌಡ್ರೆ, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಇರೋ ಈ ಸದ್ಯ ಪ್ರಾಪರ್ಟಿನೂ ಅವನ್ನ ಎಕ್ಸ್ಚೇಂಜ್ ಮಾಡಿರಿ, ಉಳ್ಕೋತಾವೆ. ಹೊಸ ಪ್ರಾಪರ್ಟಿ ತೊಗೊಂಡ್ರೂ ಸಹ ಅದು ನಿಲ್ಲಲ್ಲ. ನಿಮ್ಮ ಹೆಸರಲ್ಲೇ, ನಿಮ್ಮ ಮಗನ ಹೆಸರಲ್ಲೋ ಅಥವಾ ನಿಮ್ಮ ಹೆಂಡತಿ ಹೆಸರಲ್ಲೋ ತೊಗೊಳಕ್ಕೆ ಪ್ರಯತ್ನ ಮಾಡಿ, ದಯವಿಟ್ಟು. ಬನ್ನಿ ನೋಡೋಣ ಈಗ. ಮಕ್ಕಳು D7 ಅಂದರೆ ಸಪ್ತಾಂಶ, ಮಕ್ಕಳ ಬಗ್ಗೆ ಇದು ಇರುತ್ತೆ. ಮಕ್ಕಳು, 1ನೇ ಮಗ ನೋಡಿ ಗಂಡು, 2ನೇದು ಹೆಣ್ಣು, 3ನೇದು ಹೆಣ್ಣು ಆಗ್ತಿತ್ತು. ನಿಮಗೆ 3 ಮಕ್ಕಳಿದ್ರು 3ನೇದು ಹೆಣ್ಣೆ ಆಗ್ತಿತ್ತು. ಹೌದು, ಸೊ ಮಕ್ಕಳು ಬಿಟ್ಟು ಬೇರೆ ಏನು ನೋಡೋಂಗಿಲ್ಲ ಈ ಜಾತಕದಲ್ಲಿ. ಮತ್ತು ಬೇರೆ ಯಾವ ಪ್ರಿಡಿಕ್ಷನು ಬರಲ್ಲ ನಿಮಗೆ. ಹೌದು, ದಯವಿಟ್ಟು ಇದರಲ್ಲಿ ಬೇರೆ ಏನು ಮಾಡೋಕ್ಕಾಗಲ್ಲ. ನಾವು ಬರೀ ಏನು 5, 7, 9, 11 ಈ ಮನೆ ನೋಡಬೇಕು, ಅಲ್ಲಿ ಯಾವ ಗ್ರಹ ಕೂತಿದೆ ನೋಡಬೇಕು, ಅದನ್ನು ಪ್ರಿಡಿಕ್ಷನ್ ಮಾಡಬೇಕು. ಬಿಟ್ಟರೆ ಇಲ್ಲಿ ಬೇರೆ ಏನೂ ಬರಲ್ಲ. ಹಾಗಾಗಿ ನಾನೀಗ D9ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, D9 ಗುರು 1ನೇ ಮನೆಯಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ಯಾರು? ಕುಜ 2ನೇ ಭಾವದಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ. ನೋಡಿ ನೋಡಿ, 1 ಕರೆಕ್ಟಾ, 2 ಹೌದಾ? ಬುಧ ಎಲ್ಲಿದ್ದಾನೆ? 5ನೇ ಮನೆಯಲ್ಲಿದ್ದಾನೆ. ಎಕ್ಸ್ಟ್ರಾರ್ನರಿ ದಾಂಪತ್ಯ ನಿಮ್ಮದು. ದಾಂಪತ್ಯದ ಎಲ್ಲ ಭೌತಿಕ ಸುಖಗಳನ್ನು ಅನುಭವಿಸಿದ್ದೀರ. ಸ್ಟಿಲ್ ಯು ಆರ್ ಲೈಕ್ ಯು ಬಿಹೇವ್ ಲೈಕ್ ಎ ಬ್ಯಾಚುಲರ್ ಸ್ಟಿಲ್. ದಟ್ ಈಸ್ ವೆರಿ ಗುಡ್. ಇವನ್ ಐ ಆಮ್ ಆಲ್ಸೋ, ಐ ಫೀಲ್ ಲೈಕ್ ದ್ಯಾಟ್. ವೈ ಶುಡ್ ನಾಟ್? ಎಸ್, ಆಮ್ ಐ ಕರೆಕ್ಟ್? ಇಲ್ಲ, ಜೀವನವನ್ನು ಬಹಳ ಸುಂದರವಾಗಿ ಅನುಭವಿಸ್ತೀರ. ಒಂದೊಂದು ಕ್ಷಣನೂ ಅನುಭವಿಸುವಷ್ಟು ಬುದ್ಧಿ ದೇವರು ನಿಮಗೆ ಫಲ ಕೊಟ್ಟಿದ್ದಾನೆ. ಬನ್ನಿ, ಈಗ ನಾನು ನೋಡಬೇಕಾಗಿದ್ದು D10. ಇಲ್ಲಿ ನೋಡಬೇಕಾಗಿದ್ದು ಕೆಲಸ ಮಾತ್ರ. ಯಾವ ಕೆಲಸ ಮಾಡ್ತೀರಾ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆರನೇ ಮನೆಯಲ್ಲಿ ಕುಜ ಬಂದಿದ್ದಾನೆ, 2ನೇ ಮನೆಯಲ್ಲಿ ರಾಹು ಬಂದಿದ್ದಾನೆ ಉಚ್ಚ ಸ್ಥಾನದಲ್ಲಿ. ನೋಡಿ, 8ನೇ ಮನೆ ಸ್ವಾಮಿ ಗುರು 1ನೇ ಮನೆಯಲ್ಲಿದ್ದಾನೆ, ಕರೆಕ್ಟಾ? 5 ಮತ್ತು 2ನೇ ಮನೆ ಸ್ವಾಮಿ ಬುಧ 1ನೇ ಮನೆಯಲ್ಲಿದ್ದಾನೆ. ನಾನು ನೋಡಬೇಕಾಗಿದ್ದು 4ನೇ ಮನೆ ಸ್ವಾಮಿ ಮತ್ತು 10ನೇ ಮನೆ ಸ್ವಾಮಿನ, ಕರೆಕ್ಟಾ? 4ನೇ ಮನೆ ಸ್ವಾಮಿ ತನ್ನ ಜಾಗವನ್ನು ಚಂದ್ರನಿಗೆ ಕೊಟ್ಟಾನೆ. ಚಂದ್ರನ ಜಾಗವನ್ನು ಏನು ಮಾಡಿದ್ದಾನೆ? ತಗೊಂಡಿದ್ದಾನೆ. ಇಲ್ಲಿ ಪರಿವರ್ತನಾ ಯೋಗ ಆಯಿತು. ಹಾಗಾಗಿ ನಿಮಗೆ ಭಾರಿ ದೊಡ್ಡ ಯೋಗ ಇದು.
ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ನಿಮ್ಮ ತಂದೆ ತಾಯಿ ಜೀವನ ಭಾಳ ಚೆನ್ನಾಗಿತ್ತು, ಭಾಳ ಪ್ರೀತಿ ಪ್ರೇಮದಿಂದ ಬದುಕಿದರು ಅಂತ ನಿಮ್ಮ ಜಾತಕದಿಂದ ನೋಡಿ ಹೇಳಬಹುದು. ಇವತ್ತು ನಾನು ನಿಮ್ಗೆ ಸಮಗ್ರ ಫಲ ಎರಡನೇದು ಇದು ನಾನು ಮಾಡ್ತಾ ಇರೋದು. ಒಂದು ಮೊದಲೇದು ಗೌಡ್ರದ್ದು ಮಾಡಿದೆ, ಯಾರು ದಿಲೀಪ್ ಗೌಡ್ರು ಅಂತ ತುಮಕೂರಿನವರು. ಈಗ ನೆಕ್ಸ್ಟ್ ಮಾಡೋದೇ 16ನೇದು 16. ಏನು 16 ಇದು? ಷೋಡಶಾಂಶ ಏನಿದೆ ಹಂಗಂದರೆ ಇಮ್ಮೂವೇಬಲ್ ಪ್ರಾಪರ್ಟಿ ಏನೇನು ಬರುತ್ತೆ? ಹಣ, ಬ್ಯಾಂಕ್ ಬ್ಯಾಲೆನ್ಸ್, ಅದ FD ಅದಾ, ಆಮೇಲೆ ಆಭರಣ, ವೆಹಿಕಲ್ಸು, ಇವೆಲ್ಲವೂ ಇದರಲ್ಲಿ ಬರುತ್ತೆ. 1ನೇ ಮನೆ ಸ್ವಾಮಿ ಯಾರು? ಕುಜ 5ರಲ್ಲಿದ್ದಾನೆ. ಅದ 4ನೇ ಮನೆ ಸ್ವಾಮಿ ಇದೆ ಪ್ರಾಪರ್ಟೀಸ್. 4ನೇ ಮನೆ ಸ್ವಾಮಿ ಶನಿ ಎಲ್ಲಿದ್ದಾನೆ? 12ರಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ 3ರಲ್ಲಿ ಬಂದಿದ್ದಾನೆ. ಇರ್ಬೋದು ನಿಮಗೆ ಏನೋ ವೆಹಿಕಲ್ಸ್ ತೊಗೋಬೋದು, ಕೊಡ್ಬೋದು, ಆಭರಣ ಬ್ಯಾಂಕಲ್ಲಿ ಇಡ್ಬೋದು, ತೆಗಿಬೋದು. ಈ ರೀತಿ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಅಕೌಂಟ್ ಇಟ್ಕೊಳ್ಳಿ ಸರ್, ಸಾಕು ನಿಮ್ಮ ಖರ್ಚಿಗೆ. ಉಳ್ಕಿದ್ದೆಲ್ಲ ಟ್ರಾನ್ಸ್ಫರ್ ಮಾಡಿ. ನೀವು ತೊಗೊಂಡಿರೋ ವೆಹಿಕಲ್ ಸಹ ನಿಮ್ಮ ಹತ್ರ ಭಾಳ ದಿನ ನಿಲ್ಲಲ್ಲ, ಎಕ್ಸ್ಚೇಂಜ್ ಮಾಡ್ಬೇಕನ್ಸುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ, ದಯವಿಟ್ಟು ಸರ್. 4ನೇ ಮನೆ ಸ್ವಾಮಿ 12ನೇ ಮನೆಯಲ್ಲಿ ಬಂದಿದ್ದಾನೆ, ಉಚ್ಚನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಬೇಡ. ಶುಕ್ರ 7 ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. 16ನೇ ಮನೆ ನೋಡುವಾಗ D60 ನೋಡುವಾಗ ಶುಕ್ರನ ಕೌಂಟ್ ಮಾಡಬೇಕು. 7ನೇ ಮನೇಲಿ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಸೊ ದಯವಿಟ್ಟು ನಿಮ್ಮ ಹೆಸರಲ್ಲೇ ಏನು ಇಟ್ಕೋಬೇಡಿ. ಹೌದು ನೋಡಿ, ಇಲ್ಲಿ D16 ಸೂರ್ಯ 9ನೇ ಮನೆಯಲ್ಲಿ, 10ನೇ ಮನೆ ಸ್ವಾಮಿ ಎಕ್ಸ್ಟ್ರಾರ್ಡಿನರಿ. ಸೂರ್ಯ ಎಲ್ಲದರಲ್ಲೂ ಒಳ್ಳೆಯ ಮನೆಯಲ್ಲೇ ನಿಮ್ಗೆ ಸಿಕ್ಕಿದ್ದಾನೆ, ಹೊರತು ನೀಚನ ಆಗೇ ಇಲ್ಲ. ಲಗ್ನದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿ ನೀಚನಾಗಿ ಕಾಣ್ತಾ ಇಲ್ಲ ನನಗೆ. D20 ಧರ್ಮವನ್ನು ನಂಬುವುದು. ಹೇಗೆ ಧರ್ಮ ನಂಬ್ತಿರೋ ಇಲ್ಲ, ಹೌದಾ? ಇವನು ನೋಡಿ, ಚಂದ್ರ ಎಲ್ಲಿದ್ದಾನೆ? 7ನೇ ಮನೆಯಲ್ಲಿದ್ದಾನೆ, 1ನೇ ಮನೆ ಸ್ವಾಮಿ, ಕರೆಕ್ಟಾ? 9ನೇ ಮನೆ ಸ್ವಾಮಿ ಕುಜ ಗುರು ಲಗ್ನದಲ್ಲಿದ್ದಾರೆ, ಹೌದಾ? 2ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿದ್ದಾರೆ. ರಾಹು ಮತ್ತು ನೋಡಿ, ನಿಮಗೆ ರಾಹು ಕೇತುನಷ್ಟು ಕೆಟ್ಟವರು ಯಾರೂ ಇಲ್ಲ ಸರ್, ನೆನಪಿಟ್ಕೊಂಡ್ರೆ. ಎಲ್ಲದರಲ್ಲೂ ಕೆಟ್ಟಿದ್ದಾರೆ. ದಯವಿಟ್ಟು ನೀವು ಬಿಟ್ಟು ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ. ಹೇಳ್ತೀನಿ ಕೊನೆಗೆ ಏನೇನು ಮಾಡಬೇಕು, ಕೊನೆಗೆ ಹೇಳ್ತೀನಿ ನಾನು ನಿಮಗೆ, ಈಗ ಬೇಡ. ನೋಡಿ, ಸೂರ್ಯ 5ನೇ ಮನೆಯಲ್ಲಿ. ಸೊ ಸೂರ್ಯ ದೇವ, ರಾಜ, ಗ್ರಹಗಳ ಅಧಿಪತಿ 5ನೇ ಮನೆಯಲ್ಲಿ ಬಂದರೆ ತಾವು ಧರ್ಮವನ್ನು ನಂಬ್ತೀರಾ, ಧರ್ಮದ ಕಾರ್ಯಗಳನ್ನು ಮಾಡ್ತೀರಾ. ಯಾವ ಕನಿಷ್ಠ ಏನಿಲ್ಲ ಅಂದರೂ ಒಂದು 2-3 ಸಂಸ್ಥೆಗಳಿಗೆ ಏನು ದೇವಸ್ಥಾನದ ಸಂಸ್ಥೆಗಳಿಗೆ ಮೆಂಬರ್ ಆಗೋದು, ಅಧ್ಯಕ್ಷ ಆಗೋದು, ಇಲ್ಲ ಅಂತಂದರೆ ಕಮಿಟಿಯಲ್ಲಿ ತಾವು ಕೆಲಸ ಮಾಡೋದು. ಈ ಕಾರ್ಯಗಳನ್ನು ನೀವು ಮಾಡಿದ್ದೀರಾ ಅಂತಂದು ಇಲ್ಲಿ ಹೇಳುತ್ತೆ. 5ನೇ ಮನೆ ನೋಡ್ಬೇಕು ನಾವು. ಸೂಪರ್ ಸರ್. ಧರ್ಮ ಕಾರ್ಯಗಳಲ್ಲೂ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ, ಧರ್ಮಕ್ಷೇತ್ರಗಳಿಗೂ ಹೋಗಿ ಬರ್ತೀರಾ. ಬನ್ನಿ ಸರ್ ನೋಡೋಣ. D24 ದಿಸ್ ಈಸ್ ಎಜುಕೇಷನ್. ನಿಮ್ಗೆ ಫುಲ್ ಎಜುಕೇಷನ್ ಆಗಿದೆಯೋ ಅಥವಾ ಹೊರ ಜ್ಞಾನ ಇದೆಯೋ, ಜ್ಞಾನವಂತರು, ಅದನ್ನು ತಿಳ್ಕೊಳ್ಳೋಕ್ಕೆ ಇದನ್ನು ನೋಡ್ತೇವೆ. 1ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ, 5ನೇ ಮನೆ ಸ್ವಾಮಿ ಕುಜ 6ರಲ್ಲಿ, ಚಂದ್ರ ಅಷ್ಟಮದಲ್ಲಿ. ನೋಡಿ, 8ನೇ ಮನೆಯಲ್ಲಿ ರಾಹುಕೇತು, 10ನೇ ಮನೆಯಲ್ಲಿ ಶುಕ್ರ, 11ನೇ ಮನೆಯಲ್ಲಿ ಶನಿ. ಸೊ ತಾವು ವಿದ್ಯಾವಂತರು ಹೌದು, ಹೊರಜ್ಞಾನವೂ ನಿಮಗೆ ಭಾಳಿದೆ, ಜ್ಞಾನವಂತರೂ ಹೌದು, ವಿದ್ಯಾವಂತರು ಹೌದು. ತಾವು ಏನು ಡಿಗ್ರಿ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ ಸ್ವಾಮಿ, ಡಿಗ್ರಿ ತನಕ ನೀವು ಓದಿರ್ತೀರ, ಒಳ್ಳೆ ಬುದ್ಧಿವಂತರು ಅಂತ
ಒಳ್ಳೆ ಬುದ್ಧಿ ಅನ್ನೋಕ್ಕಿಂತ ಒಳ್ಳೆ ಸಂಸ್ಕಾರ. ಈ D24 ಗುರು ಸ್ವಂತ ಮನೇಲಿ 9ನೇ ಮನೆಯಲ್ಲಿದ್ದರೆ ಒಳ್ಳೆ ಸಂಸ್ಕಾರ. ನಾನು ಅದೂ ಹೇಳಿದೆ ನಿಮಗೆ, ಈಗಲೂ ಹೇಳ್ತೀನಿ ನೋಡಿ. ಇಲ್ಲಿ ಕುಜ, ಇಲ್ಲಿನೂ ಕುಜ ನಿಮಗೆ ಕಷ್ಟನೇ ಕೊಟ್ಟಿದ್ದಾನೆ. ವಿಪರೀತ ರಾಜ್ಯೋಗದಲ್ಲಿದ್ದಾನೆ, ಇಲ್ಲ ಅಂತಲ್ಲ. ಅವನ ದಶೆ ಮುಗಿದು ಹೋಗಿದೆ. ಈಗ ಅವನು ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಮುಂದಿನ ಕಾರ್ಯಗಳನ್ನು ನಾವು ಸರಿಯಾಗಿ ಮಾಡ್ಕೋಬೇಕಂದ್ರೆ ಶಾಂತಿ ಆಗಲೇಬೇಕು ನೋಡಿ. ಸೊ ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ಜ್ಞಾನವಂತರು, ಒಳ್ಳೆ ನೋಡಿ. ಬನ್ನಿ D27 ನಿಮ್ಮ ಸ್ಟ್ರೆಂತ್ ಏನು? ನಿಮ್ಮ ಜ್ಞಾನ. ಇವನು 1ನೇ ಮನೆ ಸ್ವಾಮಿ, 4ನೇ ಮನೆ ಸ್ವಾಮಿ, ಗುರು 7ನೇ ಮನೆ ಸ್ವಾಮಿ, 10ನೇ ಮನೆ ಸ್ವಾಮಿ, ಶನಿ 9ನೇ ಮನೆ ಸ್ವಾಮಿ. 1, 2, 3, 4, 5 ಫಲಗಳು ನಿಮಗೆ ಇಲ್ಲೇ ಇದೆ. ಸೊ ನಿಮ್ಮ ಸ್ಟ್ರೆಂತ್ ಏನು ಗೊತ್ತಾ ಸರ್? ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ, ನಿಮ್ಮ ಬಿಹೇವಿಯರ್, ನಿಮ್ಮ ನಡವಳಿಕೆ, ನಿಮ್ಮ ಸ್ಟ್ರೆಂತು. ನಿಮ್ಮ ನಡವಳಿಕೆ ಏನಿದೆಯಲ್ಲ, ಅದೇ ನಿಮ್ಮ ಸ್ಟ್ರೆಂತು, ಅದೇ ನಿಮ್ಮನ್ನು ಎತ್ತಕ್ಕೆ ತೊಗೊಂಡೋಗುತ್ತೆ ನೋಡಿ. ಶನಿ ಲಗ್ನದಲ್ಲಿ ಭಾಳ ಶಿಸ್ತು. ಒಂದಕ್ಕೆ ಬೆನ್ನು ಹತ್ತಿದ್ರೆ ಬಿಡಲ್ಲ, ಅದು ಮುಗಿಯೋ ತನಕ ಬಿಡಲ್ಲ, ಮುಗಿಬೇಕಾದ ಕೆಲಸ. ಹೌದು. ನೋಡಿ, ಇಲ್ಲಿ ಕುಜಾರಾವು 4ನೇ ಮನೆಯಲ್ಲಿ ಮಾಂಗ್ಲಿಕ ದೋಷ ಜನರೇಟ್ ಮಾಡಿದರೆ ಒಳ್ಳೇದಲ್ಲ. ಮಿಥುನ ಲಗ್ನಕ್ಕೆ ಕುಜ ಒಳ್ಳೇದಲ್ಲ. ಯಾಕೆ ಸಮಗ್ರ ಜಾತಕದ ವಿಶ್ಲೇಷಣೆ ಮಾಡಬೇಕು? ಯಾಕೆ ಮಾಡ್ಕೋಬೇಕು ಅಂದರೆ ಇದಕ್ಕೆ ಒಂದೊಂದು ಪಾಯಿಂಟು ತಿಳಿಯುತ್ತೆ. ನಾನು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀನಿ, ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೀನಿ, ಇದಕ್ಕೆ ನಾನು ಏನು ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ತಿಳಿಯುತ್ತೆ ನೋಡಿ. ನಾನು ಹೇಳಿದೆ ಕುಜಾರ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಇದರಲ್ಲೂ ಅಷ್ಟೇ. ಸೊ ಸೂಪರ್ ಸರ್, ಎಕ್ಸ್ಟ್ರಾರ್ಡಿನರಿ. ಬನ್ನಿ D30. ಇಲ್ಲೇ ಏನಾಗುತ್ತೆ D30ಯಲ್ಲಿ, ನಾನು ಓಪನ್ ಹೇಳ್ತೀನಿ ಸರ್. D30ಯಲ್ಲಿ ನಿಮಗೆ ಯಾವ ಗ್ರಹ ನಿಮಗೆ ಒಳ್ಳೆ ಫಲ ಕೊಡುತ್ತೆ, ಯಾವ ಗ್ರಹ ನಿಮ್ಗೆ ಕೆಟ್ಟ ಫಲ ಕೊಡುತ್ತೆ, ಇದರಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ. ಹೌದು, ನೀವು ಅನ್ಫಾರ್ಚುನೇಟ್ ಅಂತಾರ, ಸಡನ್ನಾಗಿ ಆಕ್ಸಿಡೆಂಟ್ ಆಗೋದು, ಸಡನ್ನಾಗಿ ಏನೇ ಒಂದು ಕೆಟ್ಟ ಘಟನೆ ಆಗೋದು, ಇದಕ್ಕೆ ಹೇಳೋದು ನಾವು ಇಲ್ಲಿ. ಇದನ್ನು ನೋಡಿ ಹೇಳ್ತೀವಿ. ಸೂರ್ಯ ನೀಚಭಂಗ ಆದ ಇಲ್ಲಿ, ಶುಕ್ರ ಸ್ವಗೃಹಿಯಾಗಿ ನೀಚಭಂಗ ಅಲ್ಲದೆ ಮಾಲವ್ಯ ಮಹಾಪುರುಷ ರಾಜಯೋಗ ತಂದ. ಹೌದಾ? ವಿರೋಧಿ 4ನೇ ಮನೆಯಲ್ಲಿ ಬಂದು ಕುಂತ. ಹೌದು, ತುಲಾ ಲಗ್ನದಲ್ಲಿ ದೊಡ್ಡ ವಿರೋಧಿ ಇವನು. 4ನೇ ಮನೆಯಲ್ಲಿ ಕುಜ ಕೆಟ್ಟ ಇಲ್ಲ. 5ನೇ ಮನೆಯಲ್ಲಿ ಚಂದ್ರ ಬಂದ. 6ರಲ್ಲಿ ಶನಿ ಬಂದ. ಆ ಶನಿ 6ರಲ್ಲಿ ನಿಮಗೆ ಸ್ಪರ್ಧೆ ಮಾಡಿ ಗೆಲ್ಲುವ ಶಕ್ತಿಯನ್ನು ಶನಿಯೇ ಕೊಡೋದು. 6ನೇ ಭಾವದಲ್ಲಿ ಶನಿ. ಹೌದೌದು. ಸ್ಪರ್ಧಿಸಿ ಗೆಲ್ಲುವಂಥ ಶಕ್ತಿ ಕೊಡೋನೇ ಶನಿ. ನಿಮಗೆ ಲಗ್ನದಲ್ಲಿಯೂ 6ನೇ ಭಾವದಲ್ಲಿದ್ದಾನೆ, D30ಯಲ್ಲೂ 6ನೇ ಭಾವದಲ್ಲಿದ್ದಾನೆ. ನೋಡಿ, ಎಲ್ಲರಿಗಿಂತ ಇಲ್ಲಿ ವಿಚಿತ್ರ ಏನು ಅಂದರೆ 9ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ, 1ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿದ್ದಾನೆ, 10ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ ಬಂದಿದ್ದಾನೆ. ವಿರೋಧಿ 4ನೇ ಮನೆಯಲ್ಲಿ ನಿಮ್ಮ ಪ್ರಾಪರ್ಟಿ ಕಣ್ಣು ಹಾಕೊಂಡು ಕುಂತಿದ್ದಾನೆ. ರಾಹು ಕೇತು 12ನೇ ಮನೆಯಲ್ಲಿದ್ದಾರೆ. ನಾನು ಈಗ ನೋಡಿ, ಈ ಜಾತಕದಲ್ಲೂ ಕುಜ, ರಾಹು ಮತ್ತು ಕೇತುನೇ ಕೆಟ್ಟವರಾದರೆ ಹೊರತು ಬೇರೆ ಯಾರೂ ಇಲ್ಲ. ಹಾಗಾಗಿ ನೀವು ಕುಜ, ರಾಹು, ಕೇತು ಶಾಂತಿನೇ ಮಾಡಿಸ್ಕೋಬೇಕು. D30 ನಿಮ್ಮ ಸ್ಟ್ರೆಂತು ಸೂರ್ಯ ಮತ್ತು ಶುಕ್ರ ಮತ್ತು ಬುಧ, 9ನೇ ಭಾಗ್ಯ. ನೀವು ಭಾಗ್ಯವಂತರು. 100 ಅಲ್ಲ, ಎಷ್ಟು ಜೀರೋ ಬರ್ಕೋರಿ, ಎಷ್ಟು ಬೇಕೋ ಅಷ್ಟು ಬರ್ಕೋರಿ, ಪರ್ಸೆಂಟೇಜ್ ಬರ್ಕೋರಿ. ನೀವು ಒಮ್ಮೆಲೆ ಆಗೇ ಆಗ್ತೀರಾ. D30 ಇಸ್ ದ ಪರ್ಫೆಕ್ಟ್ ಚಾರ್ಟ್.
ಸೊ ಬನ್ನಿ ನೋಡೋಣ. ನೆಕ್ಸ್ಟ್ D40. ಏನಿದು D40? ಖೇವದ ಅಂಶ ಅಂದರೆ ಏನು? ತಂದೆಯಿಂದ ಪಡೆದ ಪುಣ್ಯ. D40 ತಾಯಿಯಿಂದ, ಅಂದರೆ ತಾಯಿ ಕಡೆ, ನಿಮ್ಮ ತಾಯಿಯವರು ಇದಾರಲ್ಲ ಅವ್ರ ಕಡೆ, ಇದು ತಂದೆದಲ್ಲ, ತಂದೆದು D45. 7 ತಲೆಮಾರು, 7 ತಲೆಮಾರಿನ ಪುಣ್ಯ ನಿಮಗೆಷ್ಟು ಪುಣ್ಯ, ಅವ್ರು ಮಾಡಿದ ಪುಣ್ಯ ಕಾರ್ಯಗಳು ನಿಮ್ಗೆ ಎಷ್ಟು ಲಾಭ ಆಗಿದೆ ಅನ್ನೋದನ್ನು ನೋಡ್ತೇವೆ. ಈಗ ನೀವು ನನಗೊಂದು ಪ್ರಶ್ನೆ ಕೇಳ್ತೀರ, ಸರ್ ಕವಡೆ ಹಾಕಿ ನೋಡಿ ಸರ್ ಏನಾಗುತ್ತೆ ಅಂತ. ಆವಾಗ ನಾವು ಇದನ್ನು ತೆಗಿಬೇಕು, D40 ತೆಗಿಬೇಕು, ತೆಗೆದುಬಿಟ್ಟು ಕವಡೆ ಹಾಕಬೇಕು. ಹೌದಾ? ಯಾವ ಅಂಕಿ ಬರುತ್ತೆ ಇಲ್ಲಿಂದ ಎಣಿಸ್ಬೇಕು. ಫಾರ್ ಎಕ್ಸಾಂಪಲ್ 5 ಬಿದ್ದರೆ ಒಳ್ಳೆಯದು, ಹೌದಾ? ಆಮೇಲೆ ಇದು 9 ಬಿದ್ದರೆ ಒಳ್ಳೆಯದು, 10 ಬಿದ್ದರೂ ಭಾಳ ಒಳ್ಳೆಯದು, ಈ ರೀತಿ. ಸೊ ಇದು ತಾಯಿಯಿಂದ 7 ತಲೆಮಾರಿನ ಪುಣ್ಯವನ್ನು ಎಷ್ಟು ಕ್ಯಾರಿ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ನೋಡೋಕ್ಕೆ. ಇಲ್ಲೇ ಸೂರ್ಯ ತಂದೆ ಆಗ್ತಾನೆ, ತಾಯಿ ಚಂದ್ರ ಆಗ್ತಾಳೆ. ಹಾಗಾಗಿ ಚಂದ್ರ 10ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ತಾಯಿ ಅಂದರೆ ನಿಮ್ಮ ಅಜ್ಜ ಅಮ್ಮನ ಮನೆಯಿಂದ ಸಿಕ್ಕಾಪಟ್ಟಿ ಫಲವನ್ನು ಪಡ್ಕೊಂಡಿದ್ದೀರಾ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿದೆ. ಮಿಥುನ ಲಗ್ನದ ಅತಿ ದೊಡ್ಡ ವಿರೋಧಿ ಕುಜ. ನೋಡಿ, 6ನೇ ಭಾವಕ್ಕೆ ಬಂದು ಕುಂತಿದ್ದಾನೆ ರಾಹು ಕೇತು, 10ನೇ ಭಾವದಲ್ಲಿ ಕುಜ ಇದ್ದಾನೆ. ಇರಬಾರ್ದು ಅವನಲ್ಲಿ. ಶಾಂತಿ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ. ಅದು ಅಲ್ಲದೆ ತಾಯಿಯಿಂದ ಸಿಕ್ಕಾಪಟ್ಟಿ ಲಾಭ ಪಡೆದಿದ್ದೀರಾ, ತಾಯಿ ಕಡೆಯಿಂದ ಎಲ್ಲ ಒಳ್ಳೆಯ ಫಲಗಳನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾ ನಾನೀಗ ನಿಮ್ಮನ್ನು ಸೀದಾ ನೋಡಿ, ಶನಿ 9ನೇ ಮನೆಯಲ್ಲೇ ಇದ್ದಾನೆ. ಗ್ರೇಟ್ ಸರ್. ಸರ್ 40 ನಿಮಿಷ ಆಗುತ್ತೆ, 40 ಹೆಚ್ಚಿಗೆ ಆಗುತ್ತೆ ಸರ್ ಇದು, ಅಲ್ವಾ? 45 ತಂದೆ ಕಡೆಯಿಂದ ಬರುವಂಥ ಏನು 9ನೇ ಭಾವ, 9ನೇ ಮನೆ ಸ್ವಾಮಿ ಕುಜ, ಉಚ್ಚ ಕುಜ. 8ನೇ ಮನೆಯಲ್ಲಿ ಗುರು ಶನಿ, ವಿಪರೀತ ರಾಜಯೋಗ. 5ನೇ ಮನೆ ಸ್ವಾಮಿ ನೋಡಿ, 5ನೇ ಮನೆ ಸ್ವಾಮಿ ಚಂದ್ರ 10ರಲ್ಲಿ, 9ನೇ ಮನೆ ಸ್ವಾಮಿ ಕುಜ 11ರಲ್ಲಿ, ಸೂರ್ಯ ಲಗ್ನದಲ್ಲಿ. ಸೊ ತಂದೆ ಕಡೆಯಿಂದ ವಿಪರೀತ ಲಾಭ ಪಡೆದಿದ್ದೀರಾ. 7 ತಲೆಮಾರಿನಿಂದ ಪಡೆದಂಥ ಪುಣ್ಯ ನಿಮ್ಗೆ ಸಿಕ್ಕಾಪಟ್ಟಿದೆ. ಭಾಳ ಒಳ್ಳೆಯದು. 9ನೇ ಮನೆಯಲ್ಲಿ ತಂದೆ ಬಂದುಕೊಟ್ಟಿದ್ದಾನೆ ಅಂದರೆ ಇಟ್ಸ್ ಗ್ರೇಟ್ 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 ಗ್ರೇಟ್. 5ನೇ ಮನೆ ಸ್ವಾಮಿ ಚಂದ್ರ 10ನೇ ಮನೆಯಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ ಕುಜ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ತಾಯಿಯವರ ಕಡೆಯಿಂದ ನೀವು ಭಾಳ ನೋಡಿ. D60 ಆ್ಯಕ್ಚುಲಿ ನೋಡಬಾರ್ದು. ಅದನ್ನು ಯಾವಾಗ ನೋಡಬೇಕು? ಅಕ್ಯುರೇಸಿ ಆಫ್ ಟೈಮ್ ಇದ್ದರೆ ಮಾತ್ರ ನೋಡಬೇಕು. ಯಾಕಂದರೆ 2 ನಿಮಿಷಕ್ಕೆ ಲಗ್ನ ಚೇಂಜ್ ಆಗುತ್ತೆ. ಅಪ್ಪಿತಪ್ಪಿ ಡಾಕ್ಟ್ರ್ ಏನಾದರೂ 10-18 ಹಚ್ಚಿಬಿಟ್ಟಿದ್ರು, 10-18 ಬದಲಿ 10-20 ಹಚ್ಚಿಬಿಟ್ರೆ ಬೇರೆ ಏನೂ ಚೇಂಜ್ ಆಗಲ್ಲ, ಇದು ಮಾತ್ರ ಚೇಂಜ್ ಆಗುತ್ತೆ. ಟೈಮಿಂಗ್ 10-18 ಬದಲಿ 10-20 ಹಚ್ಚಿಬಿಟ್ರೆ ಲಗ್ನ ಬಂದು ಕರ್ಕ ಲಗ್ನ ಆಗುತ್ತೆ. 22ಕ್ಕೆ ಸಿಂಹ ಲಗ್ನ ಆಗುತ್ತೆ, 10-24ಕ್ಕೆ ಹಿಂಗೆ. ಸೊ ಬಿಕಾಸ್ 30/60 ಇದು ಗ್ರಹಗಳನ್ನು ಹೊಡಿತೀವಿ. ಹೌದು. ಸೊ ಭಾಳ ಇದು ಇಟ್ಸ್ ವೆರಿ ಡಿಫಿಕಲ್ಟಿ ಟು ಅಂಡರ್ಸ್ಟ್ಯಾಂಡ್ ದ D60. ಬಟ್ ಹಿಂದಿನ ಜನ್ಮದಲ್ಲೂ ನೀವು ರಾಜನೇ ಇದ್ರಿ ನೋಡಿ.
ಮಿಥುನ ಲಗ್ನದ ಯೋಗಕಾರಕ ಗ್ರಹ ನೋಡಿ, ಒಪ್ಪನ್ ಹೇಳ್ತೀನಿ ಕೇಳಿ ನಿಮಗೆ. ಒಂದು ಶನಿ, ಇನ್ನೊಂದು ಬುಧ, ಇನ್ನೊಂದು ಶುಕ್ರ. ಕರೆಕ್ಟಾ? ಶನಿ, ಬುಧ, ಶುಕ್ರ, ಗುರು. ನೋಡಿ, ಹೌದಾ? ಶನಿ ಎಲ್ಲಿದ್ದಾನೆ? 9ನೇ ಮನೆಯಲ್ಲಿದ್ದಾನೆ. ಶುಕ್ರ ಎಲ್ಲಿದ್ದಾನೆ? 7ನೇ ಮನೆಯಲ್ಲಿದ್ದಾನೆ. ಗುರು ಎಲ್ಲಿದ್ದಾನೆ? 4ನೇ ಮನೆಯಲ್ಲಿದ್ದಾನೆ. ಬುಧ 1ನೇ ಮನೆಯಲ್ಲಿ ಸೂರ್ಯನ ಜೊತೆಗೆ. ಸೊ ಹಿಂದಿನ ಜನ್ಮದಲ್ಲೂ ನೀವು ಅಧಿಕಾರ ಅನುಭವಿಸಿದ್ದೀರಾ. ಹೌದು, ಹಿಂದಿನ ಜನ್ಮದಲ್ಲಿಯೂ ಅಧಿಕಾರ ಅನುಭವಿಸಿದ್ದೀರಾ. ಅಲ್ಲೂ ನಿಮಗೆ ಕುಜನಿಂದ ಕಾಟ ಆಗಿದೆ. ಹದಿನಾರು ಕುಂಡ್ಲಿ ತೋರಿಸಿದೆ ಸರ್. 16 ಕುಂಡ್ಲಿಯಲ್ಲೂ ನಿಮಗೆ ಕುಜ ಬಹಳ ಕೆಟ್ಟದ್ದನ್ನು ಮಾಡಿದ್ದಾನೆ. ಸೊ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ದಶೆಯನ್ನು ನೋಡ್ಬಿಡೋಣ. ಯಾವ ದಶೆಯಲ್ಲಿದ್ದೀರಂತ. ಸರ್ ಇಷ್ಟು ನಿಮಿಷ ಜಾತಕ ಬುಧ ದಶೆಯಲ್ಲಿ ಚಂದ್ರ ಭುಕ್ತಿ ಇದೆ. ಸಿಂಹ ಲಗ್ನದವ್ರು ನೀವು. ಕರೆಕ್ಟಾ? 11ನೇ ಮನೆಯಲ್ಲಿ ಕೂತಿದ್ದಾನೆ. ಯಾರು? ಲಾಭದಲ್ಲಿ ಕೂತಿದ್ದಾನೆ. ನೋಡಿ ಸರ್, ದಯವಿಟ್ಟು ಕುಜ, ಚಂದ್ರ, ರಾಹು, ಕೇತು ಈ 4 ಗ್ರಹಗಳ ಶಾಂತಿ ಆಗಬೇಕು. ಆಮೇಲೆ 7 ಕ್ಯಾರೆಟ್ಟು ಪಚ್ಚೆ, 7 ಕ್ಯಾರೆಟ್ಟು ಮಾಣಿಕ್ಯ, 7 ಕ್ಯಾರೆಟ್ಟು ಓಪೆಲ್, ಇವು 3 ಹಾಕ್ಕೋಬೇಕು ನೀವು. 16 ಜಾತಕವನ್ನು ನೋಡಿ ನಾನು ನಿಮಗೆ ಈ ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಕುಜ, ಚಂದ್ರ, ರಾಹು, ಕೇತು ಶಾಂತಿ ಆಗಲೇಬೇಕು. ದಯವಿಟ್ಟು ಅಲ್ಲೇ ಹೋಗಿ, ಎಲ್ಲೇ ಸೋಮೇಶ್ವರಕ್ಕೆ ಹೋಗಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದರೆ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.